ವೀಕ್ಷಕರೇ, ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯದ ಸಂಪೂರ್ಣ ಮಾಸ ಭವಿಷ್ಯದ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಬಹಳ ತಡವಾಗಿದೆ ಈ ಬಾರಿ ಮಾಸ ಭವಿಷ್ಯ ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಶುಭ ವಿಚಾರ, ಎಚ್ಚರಿಕೆ ಎಲ್ಲದನ್ನೂ ಮಿಕ್ಸ್ ಮಾಡಿ ಒಂದೇ ವಿಡಿಯೋ ಕೊಡಬೇಕು ಅನ್ನುವ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ. ಸೊ ಮತ್ತೆ ಎರಡು ಬೇರೆ ಬೇರೆ ಅಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ, ನಿಮಗೆ ವಿಡಿಯೋ ರೀಚ್ ಮಾಡ್ತಕ್ಕಂಥದ್ದು ಬಹಳ ಲೇಟ್ ಆಗಿಬಿಡ್ತದೆ ಅನ್ನುವ ಕಾರಣಕ್ಕೆ ಒಂದೇ ವಿಡಿಯೋಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಏನೇನಾಗಲಿದೆ, ಏನು ಒಳ್ಳೆಯದಾಗಲಿದೆ, ಏನು ಸಮಸ್ಯೆ ಆಗಲಿದೆ, ಏನು ಪರಿಹಾರ, ಸಿಂಪಲ್ ಈಸಿ ಪರಿಹಾರಗಳಿಂದ ಹಿಡಿದು ವಿಶೇಷ ಪರಿಹಾರಗಳ ತನಕ ಪ್ರತಿಯೊಂದನ್ನು ಸಹ ನಾನು ತಿಳಿಸ್ಕೊಡಲಿದ್ದೇನೆ. ಸೊ ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗತ್ತರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾಸ ಭವಿಷ್ಯ ಅಂತಂದಾಗ ಬಹಳ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಆ ತಿಂಗಳಿನ ಗ್ರಹ ಸ್ಥಿತಿಗಳಾಗಿರುತ್ತೆ. ಆ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಚೇಂಜ್ ಆಗ್ತದೆ ಅಂತ. ಅದರಲ್ಲಿ ಬಹು ಮುಖ್ಯವಾಗಿ ಬದಲಾಗ್ತಾ ಇರತಕ್ಕಂಥದ್ದು ರವಿಗ್ರಹ. ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಯಿಂದ ನಿಮ್ಮ ರಾಶಿಗೆ, ನಿಮ್ಮ ಹಿಂದಿನ ರಾಶಿಯಿಂದ ನಿಮ್ಮ ರಾಶಿಗೆ ರವಿಗ್ರಹ ಸಂಚಾರ ನವೆಂಬರ್ 16ನೇ ತಾರೀಕು ಆಗಲಿದೆ. ಇನ್ನು ನವೆಂಬರ್ 23ನೇ ತಾರೀಕು ತುಲಾ ರಾಶಿಗೆ ವಕ್ರೀ ಬುಧ, ನಿಮ್ಮ ವ್ಯಯಕ್ಕೆ ನಿಮ್ಮ ರಾಶಿಯಿಂದ ನಿಮ್ಮ ಹಿಂದಿನ ರಾಶಿಗೆ ಬುಧ ಗ್ರಹನ ಉಲ್ಟಾ ಸಂಚಾರ ಆಗುತ್ತೆ. ಸೊ ಅದನ್ನು ವಕ್ರಿ ಅಂತ ಕರೀತಾರೆ. ಸೊ ವಕ್ರಿ ಬುಧ ಸಂಚಾರ ಇದೆ. ಇನ್ನು 26ನೇ ತಾರೀಕು ನವೆಂಬರ್ 26ನೇ ತಾರೀಕು ನಿಮ್ಮ ರಾಶಿಗೆ ಶುಕ್ರ ಗ್ರಹ ಪ್ರವೇಶವಾಗ್ತಾನೆ. ಸೊ ಇದು ಬಹಳ ಮುಖ್ಯವಾದಂತಹ ಪ್ರಮುಖವಾದ 3 ಸಂಚಾರಗಳು. ಇದನ್ನು ಹೊರತುಪಡಿಸಿ ಮಿಕ್ಕಿದೆಲ್ಲ ಗ್ರಹಗಳು ಅದೇ ಸ್ಥಾನದಲ್ಲಿರುವಂಥದ್ದು, ಹೆಚ್ಚಿನ ಸಾಧ್ಯತೆಗಳು ಅದೇ ಥರ ಇದೆ. ಸೊ ಅದರಿಂದಾಗಿ ಇದಿಷ್ಟನ್ನು ಆಧಾರವಾಗಿಟ್ಟುಕೊಂಡು ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಮಾಸ ಭವಿಷ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ನೋಡಬೇಕಾಗಿರತಕ್ಕಂಥದ್ದು ಆರೋಗ್ಯ ಹೇಗಿರಲಿದೆ, ನಿಮ್ಮ ಆರೋಗ್ಯ ಹೇಗಿರಲಿದೆ. ನೋಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಮೊದಲನೇದಾಗಿ ರಾಶ್ಯಾಧಿಪತಿ ಚೆನ್ನಾಗಿರಬೇಕು, ಅಷ್ಟಮಾಧಿಪತಿ ಚೆನ್ನಾಗಿರಬೇಕು. ಸೊ ಈ ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಕುಜಗ್ರಹ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ಅದರಿಂದಾಗಿ ಹಾಗೂ ಅಷ್ಟಮಾಧಿಪತಿಯಾದಂಥ ಬುಧಗ್ರಹನು 23ನೇ ತಾರೀಕಿನ ತನಕ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ನಂತರ ವ್ಯಯಕ್ಕೆ ಹೋದರೂ ಸಹ ವಕ್ರೀನಾಗಿರ್ತಾನೆ, ಪರಮೋಚ್ಚ ಸ್ಥಿತಿಯ ಫಲವನ್ನು ಕೊಡಬೇಕು ಅವನು. ಸೊ ಅದರಿಂದ ಇದೊಂದು ಅದ್ಭುತವಾದಂತಹ ವೃಶ್ಚಿಕ ರಾಶಿಯವರಿಗೆ ಗಟ್ಟಿಯಾಗಿ ಆರೋಗ್ಯವನ್ನು ಕೊಡ್ತಕ್ಕಂತಹ ಒಂದು ಸಂದರ್ಭ, ಒಂದು ಸಮಯ, ಒಂದು ತಿಂಗಳು ಅಂತ ಹೇಳ್ಬೋದು. ಅಂದರೆ ಹೆಚ್ಚಿನ ಪಕ್ಷ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಆರೋಗ್ಯ ಸದೃಢವಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ಲೇಡೀಸ್ಗೂ ಕೂಡ ಅಷ್ಟೇ ಈ ಪೀರಿಯಡ್ಸ್ ಪೇನ್ ಇರ್ಬೋದು, ಪೀರಿಯಡ್ಸಲ್ಲಿ ತುಂಬ ಸಮಸ್ಯೆ ಆಗ್ತಕ್ಕಂಥ ಇರ್ಬೋದು, ಅದೆಲ್ಲ ಪ್ರಮಾಣ ಕಡಿಮೆ ಆಗುವಂಥ ಸಾಧ್ಯತೆ. ನೀವೇನಾದ್ರು ಔಷಧೋಪಚಾರಗಳು ಮಾಡಿದ್ರೆ ಆ ಔಷಧೋಪಚಾರಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಒಳ್ಳೊಳ್ಳೆ ಡಾಕ್ಟರ್ಗಳು ಸಿಗ್ತಾರೆ, ಒಳ್ಳೊಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಸೊ ಓವರಾಲ್ ಆಗಿ ನೋಡಿದಾಗ ಆರೋಗ್ಯದ ಬಗ್ಗೆ ಹೆಚ್ಚಿನ ಚಿಂತೆ ಮಾಡುವ ಅವಶ್ಯಕತೆ ಕಂಡು ಬರ್ತಾ ಇಲ್ಲ. ಒಂದು ನಿಖರವಾದ ಸರಿಯಾದ ಪದ್ಧತಿ ಪ್ರಕಾರವಾಗಿ ಇಟ್ಕೊಂಡು ಹೋದರೆ ಆರೋಗ್ಯವನ್ನು ಏನು ತೊಂದರೆ ಆಗಲಿಕ್ಕಿಲ್ಲ. ಇನ್ನು 16ನೇ ತಾರೀಕು ನಂತರ, ನವೆಂಬರ್ 16ನೇ ತಾರೀಕು ನಂತರ ಸ್ವಲ್ಪ ಪಿತ್ತ ವಿಕಾರ ಆಗಬಹುದು. ಸೊ ಪಿತ್ತ ವಿಕಾರ ಆಗದೇ ಇರುವ ರೀತಿಯಲ್ಲಿ ಆಹಾರ ಸೇವನೆ ಮಾಡಬೇಕು. ಈ ಕರಿದ ಪದಾರ್ಥಗಳು ಹೆಚ್ಚು ತಗೋಬಾರ್ದು, ಹುಳಿ ಜಾಸ್ತಿ ಸೇವಿಸಬಾರ್ದು. ಸೊ ಪಿತ್ತ ವಿಕಾರ ಆದ ತಕ್ಷಣ ತಲೆನೋವು, ತಲೆ ಚಕ್ರ ಬರ್ತಕ್ಕಂಥದ್ದು, ಕಣ್ಣು ನೋವು ಬರ್ತಕ್ಕಂಥದ್ದು, ಈ ಥರದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಆಗದಂತೆ ಆಹಾರ ಸೇವನೆ ಅಥವಾ ನಿಮ್ಮ ದಿನ ಇದನ್ನು ಸರಿಯಾಗಿ ಇಟ್ಕೊಂಡ್ರೆ ಸಾಕು. ಆರೋಗ್ಯ ಸರಿ ಇರುತ್ತೆ ಅಂತ ಗೊತ್ತಾದ ತಕ್ಷಣ ಮುಂದೆ ಕೇಳ್ತಕ್ಕಂಥದ್ದೇ ನಮ್ಮ ಉದ್ಯೋಗದ ಕಥೆ ಏನು ಅಂತೇಳಿ. ಸೊ ಉದ್ಯೋಗದ ಸಮಸ್ಯೆ ಖಂಡಿತವಾಗಿ ಇದೆ. ನವೆಂಬರ್ ತಿಂಗಳ ಮೊದಲ 2 ವಾರ ಅಥವಾ 16ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಬಹಳ ಸಮಸ್ಯೆಗಳಿದೆ. ಯಾಕೆಂದರೆ ಕರ್ಮಾಧಿಪತಿಯಾಗಿರತಕ್ಕಂಥ ರವಿಗ್ರಹ ವ್ಯಯ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಅದರಿಂದ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗಬೇಕು ಅಂತಂದರೆ ನವೆಂಬರ್ 16ರ ನಂತರ ಸಾಧ್ಯವಿದೆ ತನಹ, ಅಲ್ಲಿ ತನಕ ಸಾಧ್ಯವಿಲ್ಲ. ಹೌದು, ಗುರುಬಲನೂ ಇದೆ, ಇಡೀ ನವೆಂಬರು ಗುರುಬಲ ಇರುತ್ತೆ. ಆದರೂ ಸಹ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಆಗಲಿಕ್ಕಿಲ್ಲ 16ರ ತನಕ. 16ರ ನಂತರ ರವಿಗ್ರಹ ನಿಮ್ಮ ರಾಶಿಗೆ ಬರ್ತಾನೆ. ಆದ್ದರಿಂದ ಆವಾಗ ಗುರುಬಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ 16ರ ನಂತರ ಜಾಬ್ಗೆ ಪ್ರಯತ್ನ ಮಾಡಿ ಸಿಗುತ್ತೆ. 16ರ ಒಳಗಡೆ ಜಾಬ್ ಪ್ರಯತ್ನ ಮಾಡಿದ್ರೆ ವೃಶ್ಚಿಕ ರಾಶಿಯವ್ರಿಗೆ ಸಿಗಲ್ಲ. ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ 23ನೇ ತಾರೀಕಿನ ತನಕ ಪರವಾಗಿಲ್ಲ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಪ್ರಾಫಿಟ್ಟು ಲಿಕ್ವಿಡ್ ಕ್ಯಾಶ್ ಸ್ವರೂಪದಲ್ಲೂ ಒಂದು ತಕ್ಕ ಮಟ್ಟಿಗೆ ಬರುತ್ತೆ, ತುಂಬ ಚೆನ್ನಾಗಿ ಬರಲ್ಲ. ಕ್ಯಾಶ್ ಹ್ಯಾಂಡ್ಲಿಂಗು ಸ್ವಲ್ಪ ಜಾಸ್ತಿ ಇರಲ್ಲ, ಬಟ್ ಪ್ರಾಫಿಟ್ ತುಂಬ ಚೆನ್ನಾಗಾಗುತ್ತೆ, ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ ಅನ್ನೋಂಥದ್ದೊಂದು ಖಂಡಿತ. 23ನೇ ತಾರೀಕು ನಂತರ ಒಂಚೂರು ಎಲ್ಲರೂ ಲಾಸ್ ಆಗಬಹುದೇನೋ,
ಬಟ್ 23ನೇ ತಾರೀಕು ತನಕ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಪ್ರಾಫಿಟ್ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಇನ್ನು ಆಲ್ರೆಡಿ ಉದ್ಯೋಗದಲ್ಲಿದ್ದೀನಿ, ನಂಗೆ ಪ್ರಮೋಷನ್ ಬೇಕು, ನಂಗೆ ಸ್ಯಾಲ್ರಿ ಹೈಕ್ ಬೇಕು, ನನಗೆ ಟ್ರಾನ್ಸ್ಫರ್ ಬೇಕು ಇತ್ಯಾದಿ ಏನೇ ಬೇಕು ಅನ್ನುವಂಥವ್ರು ದಯವಿಟ್ಟು 16ನೇ ತಾರೀಕಿನ ತನಕ ಬಾಯಿ ಮುಚ್ಕೊಂಡಿರಿ, ಏನೂ ಕೇಳಕ್ಕೆ ಹೋಗ್ಬಿಡಿ. ನನಗೇನು ಅವರಾಗವರೇ ಕೊಡ್ತೀವಿ, ಏನು ಬೇಕಾ ಕೊಡ್ಲಾ ಅಂತ ಕೇಳಿದ್ರು ಒಂದು ನಿಮಿಷ ಹೇಳ್ತೀನಿ ಸರ್, ನಂಗೆ ಸದ್ಯಕ್ಕೇನು ಆಸೆ ಇಲ್ಲ, ಒಂದು 2 ವಾರ ಟೈಮ್ ಕೊಡಿ ಅಂತ ಕೇಳಿ. 16ನೇ ತಾರೀಕು ನಂತರನೇ ಪ್ರಯತ್ನ ಮಾಡಬೇಕು. ಅಷ್ಟರ ಒಳಗಡೆ ಯಾವುದೇ ಕಾರಣಕ್ಕೂ ನಂಗೆ ಸ್ಯಾಲ್ರಿ ಹೈಕ್ ಬೇಕು, ನಂಗೆ ಪ್ರಮೋಷನ್ ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು ಏನೂ ಕೇಳುತ್ತಾ ನಿಮ್ಮ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಹತ್ರನೋ ಅಥವಾ ಓನರ್ ಹತ್ರ ಹೋಗಬೇಡಿ. ಹೋದರೆ ಬೈಸ್ಕೊಳ್ತೀರಾ ಅಥವಾ ಏನೋ ಒಂದು ಬೇರೆ ರೀತಿಯಲ್ಲಿ ಅಂದರೆ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ವಿವಾಹಾದಿ ವಿಚಾರಗಳು, ಅವಿವಾಹಿತರಿಗೆ ವಿವಾಹ ಸಿದ್ಧಿಯೋಗ ಇದೆಯಾ? ಅವಿವಾಹಿತರಿಗೆ ವಿವಾಹ ಸಿದ್ಧಿಯೋಗ ಬರತಕ್ಕಂಥದ್ದು ಕೊನೇ ವಾರದಲ್ಲಿ ಬರ್ತದೆ, ಅಲ್ಲಿ ತನಕ ಬರಲ್ಲ. ಅಂದರೆ ನವೆಂಬರ್ 26ನೇ ತಾರೀಕು ನಂತರ ನಿಮಗೆ ವಿವಾಹಾದಿ ವಿಚಾರಗಳ ಅನುಕೂಲ ಆಗ್ಬೋದು. ಬಟ್ ಗುರುಬಲ ಸ್ಟಾರ್ಟಿಂಗಿಂದನೇ ಇರುತ್ತೆ. ಬಟ್ ಸಪ್ತಮಾಧಿಪತಿ ವ್ಯಯದಲ್ಲಿ ವ್ಯಯಸ್ಥಿತನಾಗಿರ್ತಾನೆ, ವ್ಯಯಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ವ್ಯಯದಲ್ಲಿರ್ತಾನೆ ಶುಕ್ರ. ಸೊ ಶುಕ್ರ ವ್ಯಯದಲ್ಲಿರ್ತಾನೆ, ರವಿಯೊಂದಿಗೆ ಅಸ್ತನಾಗ್ಬಿಡ್ತಾನೆ. ಒಂಥರ ಶುಕ್ರ ಅಷ್ಟು ಪವರ್ಫುಲ್ ಇಲ್ಲದೆ ಹೋದಾಗ ವೃಶ್ಚಿಕ ರಾಶಿಯವರಿಗೆ ವಿವಾಹದ ಅನುಕೂಲತೆಗಳಿರಲ್ಲ, ಗುರುಬಲ ಇದ್ರೂ ಕೂಡ. ಸೊ ಅದರಿಂದ ಏನಿದ್ರು 16 ನಂತರನೂ ಅಲ್ಲ, 23 ನಂತರನೂ ಅಲ್ಲ, 26 ನಂತರ ಅಂದರೆ ನವೆಂಬರ್ ತಿಂಗಳ ಮೊದಲ 3 ವಾರಗಳು ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹದ ಸೂಚನೆಗಳು ತುಂಬ ತೀರಾ ಕಡಿಮೆ ಇದೆ. ಸ್ವಲ್ಪ ದುರ್ಗಾರಾಧನೆ, ದುರ್ಗಾ ಅಷ್ಟೋತ್ತರ ಪಠನೆ ಅಥವಾ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳೋವಂಥದ್ದು ಅಥವಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬಂದು ಹಚ್ಕೊಳ್ತಕ್ಕಂಥದ್ದು ಅಥವಾ ಮುತ್ತೈದರಿಗೆ ಅರ್ಶಿನ ಕುಂಕುಮ ಇತ್ಯಾದಿಗಳು ಕೊಡ್ತಕ್ಕಂಥದ್ದು ಮಾಡಬಹುದು. ಬಟ್ ಆದರೂ ಕೂಡ ಎನಿಹೌ 3ನೇ ವಾರದಲ್ಲೇ ವಿವಾಹ ಸಿದ್ಧತೆಗಳು ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ. ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಇನ್ನು ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪ, ಇದು ಯಾವಾಗ ಸರಿ ಹೋಗುತ್ತೆ ಸರ್? ನಿಮಗೆ ಸಿಟ್ಟು ಜಾಸ್ತಿ, ನಿಮಗೆ ಪಂಚಮ ಶನಿ, ನಿಮ್ಮ ಟೈಮ್ ಸರಿ ಇಲ್ಲ. ಸೊ ನೀವೇ ಸುಧಾರಿಸ್ಕೊಳ್ಬೇಕು, ನೀವೇ ಒಂಚೂರು ತಗ್ಗಬೇಕು, ನೀವೇ ಬಗ್ಗಬೇಕು. ನೀವೊಂದು ಸ್ವಲ್ಪ ತಗ್ಗಿ ಬಗ್ಗಿ ಮಾಡಿ ನಡೆದ್ರೆ ಮಾತ್ರ ನಿಮ್ಮ ಸಂಸಾರ ಸರಿ ಹೋಗುತ್ತೆ ವಿನಃ ಇಲ್ದೋದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ, ಈ ಪಂಚಮ ಶನಿಯಿಂದನೂ ನಿಮಗೆ ಎಫೆಕ್ಟ್ ಆಗ್ತಿರುತ್ತೆ, ಸಪ್ತಮಾಧಿಪತಿ ವ್ಯಯದಲ್ಲಿರೋದು ಎಫೆಕ್ಟ್ ಆಗ್ತಿರುತ್ತೆ. ನಿಮ್ಮ ರಾಶಿಯಲ್ಲೇ ಇರುವ ಕುಜ ನಿಮ್ಮಲ್ಲಿ ಒಂದು ಥರದ ಏನು ಆಗಲ್ಲ ನಡಿ ನೋಡೇ ಬರೋಣ ಏನಾಗುತ್ತೆ ಅನ್ನುವ ರೀತಿಯಾದ ಒಂದು ಅಹಂಕಾರವನ್ನು ಕೊಡುವ ಸಾಧ್ಯತೆ ಇರ್ತದೆ. ಅಥವಾ ನಿಮಗೆ ಹೆಚ್ಚಿನ ಬಲ ಕೊಟ್ಟು ಆ ಹೆಚ್ಚಿನ ಬಲದಿಂದಾಗಿ ನೀವು ಒಂದು ಸ್ವಲ್ಪ ದಾರ್ಷ್ಟ್ರ್ಯ ಮನೋಭಾವ ಬರತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ನೀವೇ ಒಂಚೂರು ಕೌಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡ್ಕೊಳ್ಬೇಕು. ನಿಮ್ಮದೇ ಜೀವನ ನೀವೇ ಸರಿ ಮಾಡ್ಕೊಳ್ಬೇಕು, ನೀವೇ ಚೆಂದ ಕಾಣಿಸ್ಕೊಳ್ಬೇಕು ಅದನ್ನು. ಸೊ ಅದರಿಂದ ನೀವೇ ಒಂದು ಮೆಟ್ಟು ಇಳಿದು ಬಂದು ನೀವು ಏನು ಸುಧಾರಿಸ್ಕೊಂಡ್ರೆ ದಾಂಪತ್ಯ ಜೀವನಗಳು ಸರಿ ಹೋಗ್ತವೆ. ಇಲ್ಲ ಅಂದರೆ ಮಾತ್ರ ಸಮಸ್ಯೆಗಳಾಗಬಹುದು. ಬಟ್ ಎನಿಹೌ ಕೊನೆಯ ವಾರಕ್ಕೆ ಬಂದಾಗ ಶುಕ್ರ ಕುಜನ ಯುತಿಯಾದಾಗ ಮತ್ತೆ ಪುನಃ ನಿಮ್ಮ ದಾಂಪತ್ಯ ತುಂಬ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಸಮಸ್ಯೆಗಳೆಲ್ಲ ಒಂದೊಂದಾಗಿ ಪರಿಹಾರ ಆಗ್ತಾ ಬರುತ್ತೆ. ತಂದೆಯವರ ಆರೋಗ್ಯ ಸರಿ ಇಲ್ಲ ಅನ್ನುವ ಚಿಂತೆ ಬೇಡ, ತಂದೆಯವರ ಆರೋಗ್ಯ ಸರಿ ಹೋಗುತ್ತೆ. ತಾಯಿಯ ಆರೋಗ್ಯದ ವಿಚಾರವಾಗಿ ಮಾತ್ರ ಒಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಬಟ್ ಅಷ್ಟು ಅಂದರೆ ಒಂಥರ ಫೋರ್ಸ್ಫುಲಿ ಅನುಕೂಲ ತಗೊಂಡಂಗೆ ನೀವು ತಾನಾಗಿ ಆಗೋದಕ್ಕಿಂತ ನೀವೇ ಕಿತ್ಕೊಂಡಂಗೆ ಥರ ಅನಿಸುತ್ತಾ ಇದೆ. ಅದು ಒಂದು ಸ್ವಲ್ಪ ನೀವೇನಾದ್ರು ಕೇಳಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಅದರಿಂದ ಶಾಂತವಾಗಿರಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ. ಮಕ್ಕಳು ದಾರಿ ತಪ್ಪಬಾರ್ದು, ಮಕ್ಕಳು ಕೆಟ್ಟ ಸಂಘ ಮಾಡಬಾರ್ದು. ಮಕ್ಕಳು ಏನು ಮಾಡ್ತಿದ್ದಾರೆ ಮಕ್ಕಳು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಅಥವಾ ಕಾಳಜಿ ಅವಶ್ಯಕತೆ ಕಂಡು ಬರ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ನಿಮಗೆ ಈ ಸಾಲದ ವಿಚಾರಗಳ ಬಗ್ಗೆ ಅದ್ರ ಮೇಲೆ ಬಹಳ ವಿಶೇಷವಾದ ಪ್ರಭಾವ ಕಾಣ್ತಾ ಇದೆ. ಯಾಕೆಂದರೆ ಷಷ್ಠ್ಯಾಧಿಪತಿಯೂ ಸಹ ಆಗಿರ್ತಾನೆ ಕುಜ, ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಸೊ ಈ ಸಾಲಗಳ ವಿಚಾರ ಸ್ವಲ್ಪ ಜಾಸ್ತಿ ಮುನ್ನೆಲೆಗೆ ಬರಲಿದೆ, ಸ್ವಲ್ಪ ಮುನ್ನೆಲೆಗೆ ಬರುತ್ತೆ ಸಾಲಗಳ ವಿಚಾರ. ಕೊಟ್ಟ ಸಾಲ, ತಗೊಂಡು ಸಾಲ, ಕೊಡಿಸಿದ ಸಾಲ, ಮಾಡಬೇಕು ಅಂದ್ಕೊಂಡಿರುವ ಸಾಲ, ಈ ಸಾಲಗಳ ವಿಚಾರ ಸ್ವಲ್ಪ ಹೆಚ್ಚು ಓಡಾಡುವ ಸಾಧ್ಯತೆ ಇದೆ. ಒಂಚೂರು ಸಾಲ ಕಡೆ ನೀವು ಮುಖ ಮಾಡಿದ್ರೆ ರಪ್ ಅಂತ ಸಾಲದ ಸುಳಿ ಒಳಗಡೆ ಎಳ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನು. ಸೊ ಆ ಥರ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅಥವಾ ನೀವು ಕೊಟ್ಟ ಸಾಲ ವಾಪಸ್ ಬರಬೇಕು ಅಂತಾದರೆ, ಅಥವಾ ನೀವು ಮಾಡಿರೋ ಸಾಲ ತೀರಿಸಬೇಕು ಅಂತಾದರೆ, ಅಥವಾ ಹೊಸದಾಗಿ ನಿಮ್ಮ ಸಾಲ ಸ್ಯಾಂಕ್ಷನ್ ಆಗಬೇಕು ಅಂದರೆ ಏನೇ ಆದರೂ ಕೂಡ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು. ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿ, ಕುಜ ಅಷ್ಟೋತ್ತರ ಪಠನೆ ಮಾಡಿ, ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ. ಇಲ್ಲಾಂದರೆ ವಿಶೇಷವಾಗಿ ರಣಬಾಧ ನಿವಾರಕ ವಿಶೇಷ ಸುಬ್ರಹ್ಮಣ್ಯ ಆರಾಧನೆಯನ್ನೇ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷ ಪ್ರಸಾದವೂ ಸಹ ಇದೆ. ಕುಜ ಇತ್ಯಾದಿ ಸಹಸ್ರಾಯತಿನ ಮಾಡ್ತಾ ಇದ್ದೇವೆ. ಸೊ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಅದನ್ನು ಬೇಕಾದ್ರೆ ನೋಡಿ ಸಂಕಲ್ಪ ಸೇವೆ ವ್ಯವಸ್ಥೆ ಮಾಡಿಕೊಳ್ಬಹುದಾಗಿರ್ತದೆ. ನಿಮ್ಮ ಇಡೀ ಆರ್ಥಿಕತೆ ಬಹಳ ಚೆನ್ನಾಗಿದೆ. ದುಡ್ಡಿನ ವಿಚಾರಗಳು ಏನಾಗ್ಬಿಡುತ್ತೆ, ಧನಾಧಿಪತಿ ನಿಮಗೆ
ನಿಮಗೆ ಭಾಗ್ಯಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಅದರಿಂದಾಗಿ ಏನು ನಿಮ್ಮ ದುಡ್ಡಿನ ವಿಚಾರ ಸ್ವಲ್ಪ ಚೆನ್ನಾಗಿ ದುಡ್ಡು ಓಡಾಡ್ತಕ್ಕಂಥ ಸಾಧ್ಯತೆಗಳು ಅದೇ ಚೆನ್ನಾಗಿ ಕಂಡು ಬರ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ದುಡ್ಡು ಚೆನ್ನಾಗಿ ಓಡಾಡ್ತಾ ಇದೆ ಸಾರ್ ಅನ್ನೋ ಥರ. ಬಟ್ ಇದೇನಾಗ್ಬಿಡುತ್ತೆ ಅಂದರೆ ಲಿಕ್ವಿಡ್ ಕ್ಯಾಶ್ ಓಡಾಡುತ್ತಾ ಅನ್ನುವಂಥದ್ದೇ ನನಗೆ ಇನ್ನೂ ಪ್ರಶ್ನೆದಾಯಕ ಚಿಹ್ನೆ ಆಗಿದೆ. ಯಾಕೆಂದರೆ ಗುರು ನಿಮಗೆ ಹಣ ಕೊಡ್ಬೋದು. ಈಗೆಲ್ಲ ಲಿಕ್ವಿಡ್ ಕ್ಯಾಶ್ ಕೈ ಓಡಾಡಲ್ಲ, ಏನೋ ಬ್ಯಾಂಕ್ಗಳಲ್ಲಿರ್ತದೆ, ಅಥವಾ ನೀವೇನೋ ಬಿಸ್ನೆಸ್ ಮಾಡಿದಿರಿ ಪ್ರಾಫಿಟ್ ಬಂದಿದೆ, ಏನು ಬರಬೇಕು ಪ್ರಾಫಿಟ್ಟು, ಈ ಥರದ್ದೆಲ್ಲ ಒಂದು ವೆಯ್ಟಿಂಗ್ ಲಿಸ್ಟಲ್ಲಿ ಕೂಡ ಇರ್ತವಲ್ಲ. ಸೊ ಹಾಗೂ ಕೆಲವಿಷ್ಟು ಕಡೆ ಆಗಿಬಿಡ್ತದೆ ಒಂದೊಂದು ಸಲ. ಸೊ ಆದ್ದರಿಂದ ಬಟ್ ಆರ್ಥಿಕವಾಗಿ ಸ್ವಲ್ಪ ಸದೃಢರಾಗಿರುವ ಸಾಧ್ಯತೆ ಇದೆ ನಿಮಗೆ ಗುರುವಿನ ಅನುಗ್ರಹ. ಬರೀ ಅದೇ ಹೇಳಿದ ಮೊದಲ 2 ವಾರಗಳು ಅಷ್ಟಿಲ್ಲ, 3ನೇ ವಾರ ಸ್ವಲ್ಪ ಬರುತ್ತೆ, 4ನೇ ವಾರದಿಂದ ಸ್ವಲ್ಪ ಜಾಸ್ತಿ ಅನುಕೂಲತೆಗಳು ಆರ್ಥಿಕವಾಗಿ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಅಷ್ಟು ಒಳಗಡೆ ಸ್ವಲ್ಪ ಕಡಿಮೆ ಕಂಡು ಬರ್ತಾ ಇದೆ. ಬಟ್ ಈ ಮಕ್ಕಳ ವಿಚಾರದಲ್ಲೂ ಅಷ್ಟೇ, ನನ್ನ ಅನಿಸಿಕೆ ಪ್ರಕಾರ ಮಕ್ಕಳಿಗೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ ನಿಮ್ಮ ಮಕ್ಕಳಿಗೆ. ಈಗ ಡ್ಯಾನ್ಸಲ್ಲಿ ಒಳ್ಳೆ ಅವಕಾಶ, ಅಥವಾ ನೃತ್ಯ, ಅಥವಾ ಎಂಥದ್ದು ಸಂಗೀತವೋ, ಹಾಡು ಹೇಳೋದೋ, ಅಥವಾ ಇದು ಎಂಥದ್ದು ಎಂತ ಹೇಳ್ತೀವಿ ನಿಮಗೆ ಸ್ಪೋರ್ಟ್ಸ್ ಆಗಿರಬಹುದು, ಈ ಥರ ಯಾವ್ದಾದ್ರು ಬೇರೆ ಬೇರೆ ವಿಚಾರಗಳಲ್ಲಿ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಸ್ಕೋಪ್ಗಳು ಸಿಗಬಹುದು, ಸಾಧ್ಯತೆಗಳಿದ್ದಾವೆ. ಬಟ್ ನೀವು ಅವ್ರನ್ನ ಬೆನ್ನಿಂದ ಹಿಡಿದು ಈಗೆಲ್ಲ ಏನೋ ಬಡ ಬಡ ಸುಮ್ಮನೆ ಅನ್ನೋ ರೀತಿ ಸಾಧ್ಯತೆ ಇದೆ. ಬೇಡ, ಅವ್ರವ್ರಿಗೆ ಏನೇನು ಟ್ಯಾಲೆಂಟ್ ಇದೆ ಅವ್ರು ಖಂಡಿತವಾಗಿ ಆ ಟ್ಯಾಲೆಂಟನ್ನು ತೋರಿಸಲಿ, ಒಳ್ಳೆಯದಾಗಲಿ, ಅವ್ರಿಗೊಂದು ಅವಕಾಶ ಕೊಡಬೇಕು. ಮಕ್ಳಿಗೊಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಕೊಡಿ. ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಅವರು ಹಂಗೆ ಹಿಂಗೆ ಫ್ರೆಂಡ್ಸು ಗಿನ್ಸೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ, ಖಂಡಿತವಾಗಿ ಇದಾಗುತ್ತೆ. ಸೊ ಈ ಸಿಂಪಲ್ ಪರಿಹಾರಗಳು ಒಂದು ಕಡೆ ಆದರೆ ವಿಶೇಷ ಪರಿಹಾರಗಳಿರ್ತವೆ. ವಿಶೇಷ ಪರಿಹಾರ ಏನಪ್ಪ ಅಂದರೆ ವಿಶೇಷವಾದಂತಹ ಪರಿಹಾರವನ್ನು ವಿಶೇಷವಾದ ದಿನಗಳಲ್ಲೇ ಮಾಡಬೇಕಲ್ವಾ. ಕಾರ್ತೀಕ ಪೌರ್ಣಿಮೆ, ಕಾರ್ತೀಕ ಮಾಸದ ಹುಣ್ಣಿಮೆ, ಅದಕ್ಕಿಂತ ವಿಶೇಷ ದಿನ ಇನ್ಯಾವುದಿರುತ್ತೆ? ಎಸ್, ನವೆಂಬರ್ 5ನೇ ತಾರೀಕು ಬುಧವಾರ ಕಾರ್ತೀಕ ಪೌರ್ಣಿಮಾ. ಸೊ ಅದರಿಂದ ಅವತ್ತಿನ ದಿವಸ ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ಈಗ ನಾನು ಆಗಲೇ ವಿಡಿಯೋದಲ್ಲಿ ಮಾತಾಡಿರ್ತಕ್ಕಂಥ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ, ಯಾಕೆಂದರೆ ಸಾಲದ ವಿಚಾರ ಸುಬ್ರಹ್ಮಣ್ಯನ ರಿಲೇಟೆಡ್ ಆಗೇ ಇರ್ತದೆ. ಸೊ ಅದರಿಂದ ಸುಬ್ರಹ್ಮಣ್ಯನ ಅದು ವಿಶೇಷವಾಗಿ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯನ ಆರಾಧನೆ, ಸ್ವಲ್ಪ ಸಾಲಗಳ ವಿಚಾರಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಸೊ ಅವತ್ತಿನ ದಿವಸ ನಾವು ನವೆಂಬರ್ 5ನೇ ತಾರೀಕು ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತಂದ್ರೆ ಅಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ, ಇದೆರಡೂ ಸ್ತೋತ್ರಗಳನ್ನು ಹೇಳಿ ಯಾವ ವಿಧದಲ್ಲಿ ಅಂತಂದ್ರೆ ಕಮಲ ಪುಷ್ಪಗಳಲ್ಲಿ ತಾವರೆ ಹೂವು ಅಂತೀವಲ್ಲ, ತಾವರೆ ಹೂವನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡ್ತೇವೆ. ಸೊ ಅದರಿಂದ ಆರ್ಥಿಕ ಬಾಧೆ, ಸಾಲ ಬಾಧೆಗಳಂತೂ 100%. ಆಮೇಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಸರ್ವಸ್ವೂ ಸಿದ್ಧಿ ಆಗ್ತದೆ ಅಂತ ಹೇಳ್ತದೆ. ಕಾರ್ತೀಕ ಪೌರ್ಣಿಮೆ ಬುಧವಾರ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ. ಆರ್ಥಿಕ ಬಾಧೆ, ಆರೋಗ್ಯ ಬಾಧೆ, ವಿವಾಹ, ದಾಂಪತ್ಯ, ಸಂತಾನ, ಯಾಕೆಂದರೆ ಏನೋ ಜಾಯತೆ ಶ್ರೀಪತಿ ಸ್ವಯಂ ಅನ್ನುವ ವಾಕ್ಯವೂ ಸಹ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಬರುತ್ತೆ. ಶ್ರೀಮನ್ನಾರಾಯಣನೇ ಅಂದರೆ ಸಂತಾನದ ವಿಚಾರದ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ. ಸೊ ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಎಲ್ಲ ರೀತಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಅನುಕೂಲ ಆಗಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜಗ್ರಹಣಿಕೆ ಹೋಮವನ್ನು ಮಾಡಿ ವಿಶೇಷವಾಗಿ ಕುಜನ ರತ್ನವಾದಂಥ ಹವಳ, ಒರಿಜಿನಲ್ ಹವಳವನ್ನು ಕೊಡ್ತಾ ಇದ್ದೇವೆ. ಅದು ಏನು, ತ್ರಿಕೋಣಾಕಾರ ಮಂಡಲ, ಅಂಗಾರಕಂ ಏನೋ ಸೂರ್ಯಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲೆ ಅಂಗಾರಕಂ ಅಂತ ಹೇಳ್ತಾರೆ. ಅಂದರೆ ಕುಜನ ಒಂದು ಏನೋ ಯಂತ್ರವೇ ಟ್ರಯಾಂಗಲ್ ಶೇಪ್, ತ್ರಿಕೋಣಾಕಾರ ಅಂತ. ಸೊ ತ್ರಿಕೋಣಾಕಾರದಲ್ಲಿ ಆ ಒಂದು ಹವಳವನ್ನು ಕಟ್ ಮಾಡಿದಾಗ ವಿಶೇಷವಾದ ಪವರ್ ಅದು. ಆ ಒರಿಜಿನಲ್ ಹವಳ ತ್ರಿಕೋಣಾಕಾರದಲ್ಲಿ ಕಟ್ ಮಾಡಿ ಸಹಸ್ರ ಕುಜ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ. ಅಷ್ಟೇ ಅಲ್ಲ, ಕುಜನ ಅಭಿಮಾನಿ ದೇವರು ಯಾರು? ಸುಬ್ರಹ್ಮಣ್ಯ. ನಾವು ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಕೂಡ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಸರ್ಪದೋಷಗಳು, ಸರ್ಪಶಾಪ, ಕುಲಕ್ಷಯ, ಸರ್ಪದೋಷಗಳಿದ್ದರೆ ಸರ್ಪದೋಷದಿಂದಾಗಿ ನಿಮಗೆ ಏನೇ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ, ವ್ಯವಹಾರಾದಿ ಏನೇ ದೋಷಗಳಿರಲಿ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ, ಅದರಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಜೊತೆಗಲ್ಲಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಏನು ಟೆನ್ಷನ್ ಇದ್ರೂ ಕೂಡ ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರು ಕೆಲಸ ಮಾಡಬೇಕು ಚೆನ್ನಾಗಿ, ಗುರು ಸಂಚಾರ ಬೇರೆ ಮನ್ಮನೆ ಆಗಿದೆ. ಜೊತೆಗೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರ ಆಗಬೇಕು.
ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಹವಳ ತ್ರಿಕೋಣಾಕಾರ ಶೇಪ್ನಲ್ಲಿ ಹವಳವನ್ನು ನಿಮಗೆ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ತ್ರಿಕೋಣಾಕಾರ ಮಂಡಲ ಹವಳವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಹೋಮದ ಭಸ್ಮ, ನಾಗಾರಾಧನೆ, ಅರಿಶಿನ ಹಣೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಈ ಒರಿಜಿನಲ್ ವಿಶೇಷವಾದಂಥ ಹವಳವನ್ನು ನೀವು ಸಾಧ್ಯವಾದರೆ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಉಂಗುರ ಮಾಡಿಸ್ಬೇಕಾದ್ರೆ ಹಾಕೋಬಹುದು, ಇಲ್ಲ ಒಂದು ಲಾಕೆಟ್ ಮಾಡಿ ಕುತ್ತಿಗೆಲ್ಲಿ ಹಾಕ್ಕೋಬಹುದು. ಏನೂ ಮಾಡೋಕ್ಕಾಗಲ್ವಾ? ಏನೂ ತೊಂದರೆ ಇಲ್ಲ. ಇದು ತುಂಬ ಚಿಕ್ಕದಾಗಿದೆ. ನಿಮ್ಮ ಪಾಕೆಟಲ್ಲಿ, ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ಜೊತೆಗೆ ಇದನ್ನು ಕ್ಯಾರಿ ಮಾಡ್ಬೋದು, ತಗೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಸಹ. ಕುಜ ದೋಷ ಇದ್ದರೆ ಪರಿಹಾರ ಆಗುತ್ತೆ. ಕುಜ ದೋಷದಿಂದಾಗಿ ಎಷ್ಟೆಷ್ಟು ಸಮಸ್ಯೆಗಳಾಗ್ತಾ ಇದೆ. ಕುಜನ ಅಭಿಮಾನಿ ಏನು ಕುಜನ ರತ್ನವನ್ನು ಏನು ಕಾರ್ತೀಕ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ಲಕ್ಷ್ಮೀನಾರಾಯಣ ಹೃದಯ, ಸಹಸ್ರ ಕುಜ ಶಾಂತಿ, ರಣಬಾಧ ನಿವಾರಕ, ಸುಬ್ರಹ್ಮಣ್ಯ ಹೋಮ, ಇಷ್ಟೆಲ್ಲ ಹೋಮಗಳಲ್ಲೆಲ್ಲ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಎಲ್ಲದೂ ಎನರ್ಜೈಸ್ ಮಾಡಿದ್ದು ನಿಮ್ಮ ಪಾಕೆಟಲ್ಲಿ ಯಾವಾಗಲೂ ನಿಮ್ಮ ಜೊತೆಗಿರ್ತದೆ ಅಂತಂದರೆ ಎಷ್ಟು ಪವರ್ ನಿಮ್ಮ ಜೊತೆಗೆ ಇರ್ಬೋದು. ಎಲ್ಲ ಕುಜದೋಷನೂ ಪರಿಹಾರ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ ಎರಡೇ ಗೊತ್ತಿದೆಯಾ, ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಮಿಕ್ಕಿದ ವಿವರಗಳು ಗೊತ್ತಿದ್ರು ಸಹ ಖಂಡಿತವಾಗಿ ಕಳಿಸ್ಕೊಡಿ. ಲೈವಲ್ಲಿ ನಾನೇ ನವೆಂಬರ್ 5ನೇ ತಾರೀಕು ಬುಧವಾರ ಬೆಳಗ್ಗೆ 6ರಿಂದ 6:30 ಒಳಗೆ ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬೋದು, ನೀವು ನೋಡ್ಬೋದು ನಿಮ್ಮ ಹೆಸರು ಸಂಕಲ್ಪ ಆಗೋದು. 10:30ಯಿಂದ ಆಚೆ ವಿಶೇಷವಾಗಿ ಎಲ್ಲ ಹೋಮಗಳಿರ್ತದೆ. ಎಲ್ಲ ಹೋಮ ಲೈವ್ ಇರುತ್ತೆ, 3 ಅವರ್ 4 ಅವರ್ ಲೈವ್ ಇರುತ್ತೆ ಹೋಮಗಳು. ನಂತರ ಅಂದರೆ ಗುರುವಾರದ ದಿವಸ ನಾವು ಎಲ್ಲ ಪ್ರಸಾದಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ನ ಸಂಪರ್ಕ ಮಾಡ್ಬೋದು. ವಾಟ್ಸಪ್ ಸಹ ಕಡ್ಡಾಯವಾಗಿ ಮಾಡಿ. ಕಾಲ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ಫ್ರೀ ಆದ ತಕ್ಷಣ ನಿಮಗೆ ವಾಪಸ್ ಅಟೆಂಡ್ ಮಾಡ್ತಾರೆ ಅಥವಾ ರಿಪ್ಲೈ ಖಂಡಿತವಾಗಿ ಮಾಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.